ಅರಣ್ಯ ಸಚಿವರ ತವರಲ್ಲೇ ಮರಗಳ ಮಾರಣ ಹೋಮ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನೆಟ್ಟಿರುವ ಸಸಿಗಳು ನಾಶವಾಗಿದೆ, ಕಲ್ಲಿನ ರಾಶಿ ಸಂಗ್ರಹವಾಗಿರುವಂತದ್ದು. ಅರಣ್ಯ ಸಚಿವರ ತವರಲ್ಲೇ ಮರಗಳ ಮಾರಣ ಹೋಮ ನಡೆದಿರುವಂತದ್ದು. ನೆಟ್ಟಿದ್ದಂತ ಎಲ್ಲಾ ಸಸಿಗಳು ನಾಶವಾಗಿದೆ, ಕಲ್ಲಿನ ರಾಶಿಯಲ್ಲಿ ಸಂಗ್ರಹವಾಗಿದೆ. ಭಾಲ್ಕಿ ತಾಲೂಕಿನ ವಾಂಜರಖೇಡ ಗ್ರಾಮದಲ್ಲಿ ಭೂ ಒತ್ತುವರಿ ಆಗಿರುವಂತದ್ದು. ಅರಣ್ಯ ಇಲಾಖೆಗೆ ಸೇರಿದ ಭೂಮಿ ಮೇಲೆ ಖಾಸಗಿಯವರು ಕಣ್ಣು ಹಾಕಿದ್ದಾರೆ. ನಾಶಗೊಳಿಸಿದ ಸ್ಥಳದಲ್ಲಿ ನೂರಾರು ಕಪ್ಪು ಕಲ್ಲಿನ ಸಂಗ್ರಹವಾಗಿದೆ. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇರುವಂತದ್ದು. ಅರಣ್ಯ ಸಚಿವರ ತವರಲ್ಲಿ ನಡೆದಿರುವಂತಹ ಘಟನೆ ಇದು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ವಾಂಜರಖೇಡ ಗ್ರಾಮದಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಈಗ ಇಲ್ಲಿ ಕೇಳಿ ಬಂದಿರುವಂತದ್ದು. ಅರಣ್ಯ ಇಲಾಖೆ ಜಮೀನಿನಲ್ಲಿ ನೆಟ್ಟಿರುವ ನೂರಾರು ಸಸಿಗಳನ್ನ ನಾಶಗೊಳಿಸಿ ಆ ಸ್ಥಳದಲ್ಲಿ ನೂರಾರು ಕಪ್ಪು ಕಲ್ಲನ್ನ ಸಂಗ್ರಹಿಸಲಾಗಿದೆ. ಏನು ಅರಣ್ಯ ಸಚಿವರ ತವರು ಕ್ಷೇತ್ರದಲ್ಲೇ ಈ ಘಟನೆ ನಡೆದಿರುವುದು ವಿಷಾದವಾಗಿದ್ದು, ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ, ಇಲ್ಲಿ ನೂರಾರು ಸಸಿಗಳನ್ನ ಈ ಮುಂಚೆ ನೆಡಲಾಗಿತ್ತು. ಆದ್ರೆ ಈಗ ಅಲ್ಲಿ ಒಂದು ಸಸಿಗಳಿಲ್ಲ, ಎಲ್ಲಾ ಸಸಿಗಳನ್ನ ನಾಶ ಮಾಡಿ ಕಪ್ಪು ಕಲ್ಲುಗಳನ್ನ ತಂದು ಇಲ್ಲಿ ಸಂಗ್ರಹ ಮಾಡಿರುವಂತದ್ದು. ಯಾವ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಈಗ ಬಹಳಷ್ಟು ಕಾಡ್ತಾ ಇರುವಂತಹ ಪ್ರಶ್ನೆ. ನೆಟ್ಟಿರುವಂತಹ ಸಸಿಗಳನ್ನ ನಾಶ ಮಾಡಿ ಕಲ್ಲನ್ನ ಸಂಗ್ರಹಿಸುವಂತಹ ಇದರ ಹಿಂದೆ ಇರುವಂತಹ ಉದ್ದೇಶ ಏನು? ಅದುವೇ ಅರಣ್ಯ ಸಚಿವರ ತವರು ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ, ಅಲ್ಲಿ ಒಂದು ಗಿಡನೂ ಇಲ್ಲ ಬಿಡಿ, ಒಂದು ಸಸಿ ಕೂಡ ಇಲ್ಲ. ಎಲ್ಲವನ್ನ ನಾಶ ಮಾಡಿದ್ದಾರೆ, ಕಲ್ಲುಗಳನ್ನ ತಂದು ಇಲ್ಲಿ ಸಂಗ್ರಹಿಸಿದ್ದಾರೆ. ಈ ಘಟನೆ ನಡೆದಿರೋದು ಬಹಳಷ್ಟು ಅಂದ್ರೆ ಅಲ್ಲಿನ ಗ್ರಾಮಸ್ಥರು ಇದರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಸಿಗಳನ್ನ ನೆಟ್ಟು ಕಪ್ಪು ಕಲ್ಲುಗಳನ್ನ ಸಂಗ್ರಹ ಮಾಡಿದ್ದಾರೆ. ಆದಷ್ಟು ಬೇಗ ಇದರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶ್ರೀಮಂತರಾವ್ ಇಂಚೂರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಮಂತರಾವ್ ಇಂಚೂರೆ, ಈಗ ಯಾವ ಕಾರಣಕ್ಕೆ ನೆಟ್ಟಿರುವಂತ ಸಸಿಗಳನ್ನ ನಾಶಪಡಿಸಿದ್ದಾರೆ, ಅಲ್ಲಿ ಕಲ್ಲು ಸಂಗ್ರಹ ಮಾಡ್ತಾ ಇದ್ದಾರೆ, ಇದರ ಹಿಂದಿರುವಂತ ಉದ್ದೇಶ ಏನು ಅಂತ? ನೋಡಿ ರಚನಾ ಅವರೇ, ಇದು ಅರಣ್ಯ ಸಚಿವರ ತವರಲ್ಲೇ ನಡೀತಕ್ಕಂತ ಅರಣ್ಯ ಮಾಫಿಯಾ. ಈ ಒಂದ್ ಕಡೆ ಬೀದರ್ ಜಿಲ್ಲೆಯನ್ನು ಹಸಿರು ನಾಡು ಮಾಡ್ಬೇಕಂತ ಹೇಳಿ ಕೋಟ್ಯಾನುಗಟ್ಲೆ ಹಣ ಖರ್ಚು ಮಾಡ್ತಾ ಇದ್ದಾರೆ ರಚನಾ ಅವರೇ. ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದ್ದಾರೆ, ನೆಟ್ಟ ಸಸಿಗಳನ್ನು ಹಾಳು ಮಾಡ್ತಾ ಇದ್ದೇವೆ ಅರಣ್ಯ ಮಾಫಿಯಾ. ಇದು ಎಲ್ಲಿ ನಡೀತಾ ಇದೆ ಅಂದ್ರೆ, ಈ ಶನಿವಾರ ಇದಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರುವ ವಾಂಜರಖೇಡ ಅಂತ ಗ್ರಾಮ ಇದೆ ರಚನಾ ಅವರೇ, ಅಲ್ಲಿ ನಡೀತಾ ಇದೆ ಇದು. ಈಗ ಇದಕ್ಕೆ ಸಂಬಂಧಪಟ್ಟ
ಹೌದು ರಚನಾ ಅವರೇ, ಈ ಅರಣ್ಯ ಇಲಾಖೆಯು ಸಸಿ ಹಾಳು ಮಾಡೋದನ್ನ ನೋಡಿ ಅಲ್ಲಿ ನೂರಾರು ಟ್ರಾಕ್ಟರ್ ಗಟ್ಲೆ ಇದು ಕಲ್ಲು ಹಾಕ್ತಾ ಇದ್ರು. ಅಲ್ಲಿ ಹೋಗಿ ಅರಣ್ಯ ಇಲಾಖೆದು ಟ್ರಾಕ್ಟರ್ ಹಾಕ್ತಾ ಇರ್ತಾನ, ಟ್ರಾಕ್ಟರ್ ಮತ್ತೆ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸಿದ್ದಾರೆ ರಚನಾ ಅವರೇ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್ಚರಿಕೆ ಏನಾದ್ರು ಕೊಟ್ಟಿದ್ದಾರಾ ಇನ್ನ ಮುಂದೆ ಈ ರೀತಿ ಮಾಡಬಾರದು ಅಂತ? ಈಗ ಎಚ್ಚರಿಕೆ ಅನ್ನೋದು ಏನ್ ಟ್ರಾಕ್ಟರ್ಸ್ ತಗೊಂಡ್ ಬಂದಿಲ್ಲ ಡ್ರೈವರ್, ಅವನಿಗೆಲ್ಲ ಗೊತ್ತಿದೆ ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ಅನಧಿಕೃತವಾಗಿ ಹಾಕ್ತಾ ಇದ್ದಾರೆ, ಅವರನ್ನ ಕೇಳ್ಕೊಂಡು ಅವರಿಗೆಲ್ಲ ಒಳಗ್ ಹಾಕ್ಬೇಕಂತ ಕೇಸ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ ರಚನಾ ಅವರೇ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಮಂತ ರವಿಚೂರೆ. ಏನು ಈ ರೀತಿಯಾಗಿ ಘಟನೆ ನಡೆದಿದೆ, ಅರಣ್ಯ ಸಚಿವರ ತವರು ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಇದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ, ಇದರ ಹಿಂದೆ ಯಾರಿದ್ದಾರೆ, ಯಾವ ಕಾರಣಕ್ಕೆ ಅಲ್ಲಿ ಸಸಿಗಳನ್ನ ನಾಶಪಡಿಸಿ ಕಲ್ಲುಗಳನ್ನ ಸಂಗ್ರಹಿಸ್ತಾ ಇದ್ರು, ಇದೆಲ್ಲವೂ ಕೂಡ ತನಿಖೆಯ ನಂತರ ಆಚೆ ಬರ್ಬೇಕಿದೆ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್, ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.